ಇವತ್ತು ನಾನು ಕಾಶಿ ಹಲ್ವಾ ಮಾಡ್ತಾಯಿದ್ದೀನಿ. ಪ್ಯಾನಿಗೆ 500 ಗ್ರಾಮ್ ಗ್ರೇಟ್ ಮಾಡ್ಕೊಂಡಿರೋ ಬೂದುಗುಂಬಳಕಾಯಿಗಳನ್ನು ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಬೂದುಗುಂಬಳಕಾಯಿ ನೀರೆಲ್ಲ ಬಿಟ್ಕೊಂಡಿದೆ. ನೀರಿನ ಅಂಶ ಎಲ್ಲ ಹೋಗೋವರೆಗೂ ಅಕೇಶ್ನಲ್ ಆಗಿ ಸ್ಟಿರ್ ಮಾಡ್ತಾ ಇರಬೇಕು. ಸೊ ನೋಡಿ, ಇವಾಗ ಮೀಡಿಯಮ್ ಆಗಿ ನೀರೆಲ್ಲ ಹೋಗಿದೆ. ಈ ನೀರೆಲ್ಲ ಅಬ್ಸರ್ವ್ ಆಗಲಿಕ್ಕೆ 25 ಮಿನಿಟ್ಸ್ ತಗೊಳುತ್ತೆ. ಇವಾಗ ನೀರಿನ ಅಂಶ ಎಲ್ಲ ಹೋಗಿದೆ. ನಾನೀಗ 300 ಗ್ರಾಮಷ್ಟು ಸಕ್ಕರೆನ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಎಲ್ಲ ಮೆಲ್ಟ್ ಆಗ್ತಾಯಿದೆ. ಶುಗರ್ ಮೆಲ್ಟ್ ಆದಮೇಲೆ ನಾನಿಲ್ಲಿ 12 ಸ್ಟ್ರಾಂಗ್ಸ್ ಆಫ್ ಸ್ಯಾಫ್ರನ್ ಸ್ಟ್ರಾಂಗ್ಸನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿರ್ ಒಕೇಶ್ನಲಿ ನೋಡಿ, ಈಗ ಸ್ವಲ್ಪ ತಿಕ್ ಆಗ್ತಾಯಿದೆ. ಹಾಗೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಸ್ಯಾಫ್ರನ್ ಸ್ಟ್ರಾಂಗ್ಸ್ ಹಾಕಿದ್ರಿಂದ ತಿಕ್ ಆಗ್ತಾ ಇದೆ ಅಲ್ವಾ, ಅದಕ್ಕೆ ಬರ್ತಾ ಇದೆ. ಆಗ ನಾನೇನು ಮಾಡ್ತೀನಿ, 2 ಟೀ ಸ್ಪೂನ್ GRB ತುಪ್ಪ, ನನ್ನ ಫೇವ್ರೆಟ್ ತುಪ್ಪನ ನಾನು ಹಾಕ್ತಾಯಿದ್ದೀನಿ. ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ನಂತರ ಇನ್ನೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಟೀ ಸ್ಪೂನ್ ತುಪ್ಪ ಹಾಕಿ 9 ಕ್ಯಾಶ್ಯೂ ನಟ್ಸನ್ನು ಹಾಕಿ ಕ್ಯಾಶ್ಯೂ ನಟ್ಸ್ ಗೋಲ್ಡನ್ ಕಲರ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಲ್ವಾ ಅದಕ್ಕೆ ಬಂದಿದೆ. ಈಗ ನಾನು ರೋಸ್ಟ್ ಮಾಡ್ಕೊಂಡಿರೋ ಕ್ಯಾಶ್ಯೂ ನಟ್ಸ್ ಹಾಗೂ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಲಾಸ್ಟಲ್ಲಿ 1/4 ಸ್ಪೂನು ಕಾರ್ಡಮಮ್ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿ ಈಗ ಕಾಶಿ ಹಲ್ವಾ ರೆಡಿಯಾಗಿದೆ. ನಾನೀಗ ಸರ್ವಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಟೆಕ್ಸ್ಚರ್ ಕೂಡ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿರುತ್ತೆ. ನಾನು ಟೇಸ್ಟ್ ಮಾಡೋಕ್ಕೆ ರೆಡಿ. ನೀವು ರೆಡಿನಾ?